ನಮಸ್ಕಾರ ರೀ. ನೋಡ್ಬೋದ್ರಿ, ನಾನಿವತ್ತು ಘಮಘಮಿಸುವಂತಹ ಪರಿಮಳ ಭರಿತವಾದಂಥ ವಾಂಗಿಬಾತು ಪುಡಿಯನ್ನು ಮಾಡಿದ್ದೇನೆ ರೀ. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ಇದನ್ನು ಹೇಗೆ ಮಾಡಿದ್ದೇವೆ ಅಂಥೇಳಿ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಎಲ್ಲರಿಗೆ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2 ಬಳ್ಳಿ ಮೆಣಸಿನ್ಕಾಯಿ ತೊಗೊಂಡಿನಿ, ಒಂದು ಸ್ವಲ್ಪನೇ ಒಂದು ಮುಷ್ಟಿಯಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೇನೆ ರೀ. ಇದಕ್ಕೆ ನೋಡಿರಿ, ಒಂದು 2.5 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಕಾಳು, ಉದ್ದಿನಬೇಳೆ ಯಾವುದಾದ್ರೂ ಆಗುತ್ತೆ. ಇವತ್ತು ಒಂದು ಒಳ್ಳೆ ವಾಂಗಿಬಾತು, ಘಮಘಮಿಸುವಂತಹ ವಾಂಗಿಬಾತು ತುಂಬ ಟೇಸ್ಟ್ ಆಗಿರುತ್ತೆ ರೀ. ಇವತ್ತೊಂದು ಒಳ್ಳೆಯದೊಂದು ವಾಂಗಿಬಾತನ್ನು ಮಾಡೋಣ. ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಇಲ್ಲೊಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ, ಸ್ವಲ್ಪನೇ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕಂದ್ರೆ ಸ್ವಲ್ಪ ಈಗ ಮಳೆಗಾಲದಲ್ಲಿ ಮೆತ್ತಗಾಗಿರ್ತದೆ ನೋಡಿರಿ. ಸ್ವಲ್ಪ ಇದು ಗಟ್ಟಿಗೆ ಅಂದರೆ ಗರಿ ಆಗಬೇಕು, ಪೌಡ್ರು ಚೆನ್ನಾಗಿ ಬರುತ್ತೆ ಕಲರು. ಹಾಗಾಗಿ ನಾನು ಇವಾಗ ನೋಡಿರಿ ಇಟ್ಕೊಂಡಿರೋಂಥ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಸಹ ಹಾಕ್ತಾಯಿದ್ದೀನಿ. ಇದು ಮೇನ್ ಅಂತಂದರೆ ನಮಗೆ ಟೇಸ್ಟ್ ಕೊಡೋದಂದರೆ ಈ ಉದ್ದಿನಬೇಳೆ ಕಡಲೆಬೇಳೆನೇ ರೀ. ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ನಾವು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನಮ್ಮದು ಒಂದು ಸ್ವಲ್ಪನೇ ನೋಡಿರಿ ಕಲರು ಚೇಂಜ್ ಆಗಿದೆ, ಅಂದರೆ ಲೈಟಾಗಿಯೇ. ಇದು ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕಾದ್ರೆ ಅದು ಸೀದ ಹೋದಂಗೆ ಆಗುತ್ತೆ ರೀ. ಅದಕ್ಕೆ ನಾವು ಸ್ವಲ್ಪನೇ ಲೈಟ್ ಕಲರ್ ಚೇಂಜ್ ಆದಾಗನೇ ಇವಾಗ ನೋಡಿರಿ ಒಂದೂವರೆ ಮುಷ್ಟಿಯಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ರೀ. ಈ ಧನಿಯಾ ಕಾಳನ್ನು ಅಷ್ಟೇ ರೀ, ಚೆನ್ನಾಗಿ ನಾವು ಇದರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ಬೋದು ನಮಗೆ ಒಳ್ಳೆ ಒಂದು ಪರಿಮಳ ಬರ್ತಾ ಇದೆ. ಉದ್ದಿನಬೇಳೆದಾಗಿರ್ಬೋದು ರೀ, ಕಡಲೆಬೇಳೆದಾಗಿರ್ಬೋದು. ಈ ಟೈಮ್ನಲ್ಲೇ ನಾನು ಇದಕ್ಕೆ ಒಂದು ಸ್ವಲ್ಪನೇ ಚಕ್ಕೆ, ಒಂದು ಚಕ್ರ ಮೊಗರಿ, ಸ್ವಲ್ಪನೇ 7-8 ಲವಂಗ, 3 ಏಲಕ್ಕಿ ಹಾಕಿದ್ದೇನೆ. ಇದ್ರ ಘಮ ಅಂದರೆ ತುಂಬ ಚೆನ್ನಾಗಿರುತ್ತೆ ಘಮ. ಇದು ನಾವು ಮಾಡಿದ್ರೆ ನೋಡಿರಿ ಮನೆಯಲ್ಲೆಲ್ಲ, ಇಡೀ ಮನೆಯಲ್ಲೆಲ್ಲ ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ಇದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿಯೂ ಇರುತ್ತೆ. ಸ್ವಲ್ಪನೇ ನೋಡಿರಿ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೇನೆ. ಈ ಮೆಂತ್ಯವನ್ನು ಇದ್ರ ಜೊತೆಗೇ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಕಲರೆಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡಿದ್ದೇನೆ. ಇವಾಗ ನೋಡಿರಿ ಕೊನೆಯದಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ಜೀರಿಗೆ ಅಂದರೆ ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂಥೇಳಿ ನಾನು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ ಒಂದೆರಡು ಕಡ್ಡಿ ಬರ್ತದೆ ನೋಡಿರಿ, ಕರಿಬೇವು ದಂಟು, ಅದನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನು, ನಿಮಗೆ ಬೇಕಿದ್ದರೆ ಹಾಕೋರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಒಟ್ಟಿಗೆ ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಹಾಕಿದ್ದೇನೆ. ಇವಾಗ ನಮ್ಮದು ಮಸಾಲ ರೆಡಿ ಆಗಿದೆ. ಬಿಳಿ ಸಾಸಿವೆ ರೀ, ಕಪ್ಪುದನ್ನು ಹಾಕೋಬೋದು, ಇದನ್ನು ಸಹ ಟೇಸ್ಟು ಚೆನ್ನಾಗಿ ಕೊಡುತ್ತೆ ರೀ. ಇದನ್ನು ಹಾಕಿದ್ಮೇಲೆ ನಾವು ಸ್ಟವನ್ನು ಆಫ್ ಮಾಡಬೇಕ್ರಿ, ಇಲ್ಲಿಕಂದರೆ ಅದು ಕಪ್ಪಗಾಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ಸ್ಟವನ್ನು ಆಫ್ ಮಾಡಿದ್ದೇನೆ. ಇವೆಲ್ಲ ನಮ್ಮದು ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ನೋಡ್ಬೋದು ನಾನಿಲ್ಲಿ ಸ್ವಲ್ಪನೇ ಆರಿಸ್ಕೋಬೇಕ್ರಿ, ಸ್ವಲ್ಪ ಬಿಸಿ ಇದ್ದಾಗೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಈ ಬಿಸಿ ಇದ್ದಿದ್ರಾಗೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಹುಣಸೆ ಹಾಕ್ತಾ ಇದ್ದೇನೆ ರೀ, ಹುಣಸೆ ಹಣ್ಣು. ಇದನ್ನು ಇದರ ಒಟ್ಟಿಗೆ ನಾವು ತುಂಬ ಬಿಸಿಯಾಗಿರ್ತದೆ ನೋಡಿರಿ, ಅದರಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು, ನಮಗೆ ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ನಮ್ಮದು ಬಾಣಲಿ ಬಿಸಿ ಇದೆಯಲ್ರಿ, ಅದ್ರಾಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಗಸಗಸೆನೂ ಅಷ್ಟೇ ತುಂಬ ಫ್ರೈ ಮಾಡೋದಿರಲ್ಲ. 1 ಟೇಬಲ್ ಸ್ಪೂನಷ್ಟು ನಾನು ಗಸಗಸೆಯನ್ನು ಇದರೊಟ್ಟಿಗೆ ಸ್ವಲ್ಪನೇ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ಟವ್ ಏನು ಹಚ್ಚೋದಿಲ್ಲ, ಇದು ಸ್ವಲ್ಪ ಬಿಸಿ ಇದ್ದಿದ್ರಾಗೆ ಮಾಡ್ಕೋಬೇಕು. ಇವಾಗ ನಾನು ಸಣ್ಣ ಮಿಕ್ಸಿ ಜಾರೇ ತೊಗೊಂಡಿದ್ದೀನಿ ರೀ, ಯಾಕಂದರೆ ಇದರೊಳಗೆ ಸ್ವಲ್ಪ ಬೇಗನೆ ನಮಗೆ ಪುಡಿ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಡ್ರೈ ಇರೋಂಥ ಐಟಮನ್ನು ನಾವು ತೊಗೊಂಡು ಈ ಥರನೇ ಪುಡಿ ಮಾಡ್ಕೋಬೇಕ್ರಿ. ಸ್ವಲ್ಪ ಬೆಚ್ಚಗಿದ್ದಾಗೆ ನಾವು ಹಾಕ್ಕೋಬೇಕು. ಇವಾಗ ಎಲ್ಲವನ್ನು ನಾನು ಇದಕ್ಕೆ ಹಾಕೋದಿದ್ದೇನೆ. ಸ್ವಲ್ಪನೇ ಇದಕ್ಕೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರೀ. ಇದು ಎಲ್ಲವನ್ನು ಹಾಕಿ ನಾವು ಎಷ್ಟಾಗುತ್ತೆ ಅಷ್ಟು ನೈಸಾಗಿಯೇ ಪೌಡ್ರ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಎಷ್ಟಾಗುತ್ತೆ ಅಷ್ಟು ನೈಸ್ ಪುಡಿನೇ ಮಾಡ್ಕೊಂಬಂದಿದ್ದೇನೆ. ಇವಾಗ ನಾವು ಇಟ್ಕೊಂಡಿರುವಂತಹ ಒಣ ಕೊಬ್ಬರಿ ಮತ್ತು ಗಸಗಸೆ ನೋಡಿರಿ ಇದಕ್ಕೇ ಹಾಕೋಣ. ಸ್ವಲ್ಪನೇ ನಮ್ಮದು ಒಣ ಕೊಬ್ಬರಿ ಸ್ವಲ್ಪನೇ ಬಿಸಿ ಇದೆ, ಮತ್ತು ನಮ್ಮದು ನೋಡ್ಬೋದು ಇದು ನಾನು ಇಷ್ಟು ಸಣ್ಣ ಇದು ಮಾಡಿದ್ರಂದ್ರೆ ನೋಡಿರಿ ಈ ಥರನೇ ನಮಗೆ ತುಂಬ ಈಸಿಯಾಗಿಯೂ ಇರುತ್ತೆ. ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ನಾನು ಪುಡಿ ಮಾಡಿದಂಥ 1.5 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆಲ್ಲ ಹಿಂಗೆ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಮಗೆ.
ಇದನ್ನು ಇವಾಗ ನಾವು ನೈಸಾಗಿಯೇ ಮಿಕ್ಸಿ ಮಾಡೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ನೈಸಾಗಿಯೇ ಪುಡಿ ಮಾಡಿದ್ದೇನೆ. ಎಷ್ಟಾಗುತ್ತೆ ಅಷ್ಟು ನೈಸ್ ಮಾಡಿದ್ದೀನಿ ರೀ, ತುಂಬಾ ನೈಸ್ ಬರೋದಿಲ್ಲ. ಇವಾಗ ನಮಗಿದು ಸರಿಯಾಗಿದೆ. ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬೇರೆ ಇದೆ ರೀ. ನೋಡ್ರಿ ಇದೆ. ಇವಾಗ ನೋಡ್ಬೋದು ರೀ, ನಮ್ಮದು ಪುಡಿ ರೆಡಿ ಆಗಿದೆ. ವಾಂಗಿಬಾತ್ ಪುಡಿ ನೋಡಿರಿ, ತುಂಬ ಘಮಘಮಿಸುವಂತಹ ವಾಂಗಿಬಾತ್ ಪುಡಿ, ತುಂಬ ಪರಿಮಳ ಭರಿತವಾದಂತಹ ವಾಂಗಿಬಾತ್ ಪುಡಿ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.